ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಕನ್ನಡ ಚಿನ್ನು ಚಾನಲ್ಗೆ ಸ್ವಾಗತ. ಇವತ್ತು ಹೊಲ ಮತ್ತು ಮನೆಯಲ್ಲಿ ತುಂಬಾ ಕೆಲಸ ಇದೆ. ಹಾಗೆ ಮತ್ತೊಂದು ವಿಶೇಷವಾದ ವಿಷಯನೂ ಇದೆ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಬೆಳಗ್ಗೆ ಎದ್ದೆ ಕಸಗಳು ಎಲ್ಲ ಗುಡಿಸಿ ಸ್ನಾನ ಮಾಡಿ ಮತ್ತು ಪೂಜೆಯನ್ನು ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ನಮ್ಮ ಚಿಕ್ಕ ನಾದಿನಿಯವರು ಊರಿಗೆ ಹೋಗ್ತೀನಿ ಅಂತ ಅಂದಿದ್ರು. ಹಾಗಾಗಿ ನಾನು ಸರಿ ಅಂತ ಅಡುಗೆ ಮಾಡೋಕ್ಕೆ ಹೋಗಿದ್ದೆ. ಅಷ್ಟೊತ್ತಲ್ಲಿ ನಮ್ಮ ಅತ್ತೆ ಎಲ್ಲ ನಾಷ್ಟ ಮಾಡಿದರು. ನೋಡಿ, ಎಲ್ಲರೂ ನಾಷ್ಟ ಮಾಡಿದರು. ಎಲ್ರಿಗೂ ನಾಷ್ಟ ಆಯಿತು. ಎಲ್ರಿಗೂ ಕರ್ಕೊಂಡು ನಾಷ್ಟ ಮಾಡೋಣ ಅಂತ ನಾನು ಎಲ್ರಿಗೂ ಪ್ಲೇಟಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲರೂ ಕೂತ್ಕೊಂಡು ತಿಂತಿದ್ದೀವಿ. ಅದಾದಮೇಲೆ ಊರಿಗೆ ಹೋಗ್ತಿರುವಾಗ ಬುತ್ತಿ ಕಟ್ಟಬೇಕಲ್ಲ, ಹಾಗಾಗಿ ಅಡುಗೆ ಮಾಡ್ತಾಯಿದ್ದೆ. ನಮ್ಮ ಅಕ್ಕ ಬಂದು ನಾನು ಮಾಡ್ತೀನಿ ಅಂತ ಅವ್ರು ಮಾಡ್ತಿದ್ದಾರೆ ನೋಡಿ. ಅದಾದಮೇಲೆ ಎಲ್ಲ ರೆಡಿ ಆಯಿತು, ಎಲ್ಲ ಕಟ್ಕೊಂಡ್ರು, ಎಲ್ಲ ಮಾಡಿದ್ವಿ. ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಯಾರೇ ಬಂದರೂ ಕುಂಕುಮ ಹಚ್ಚಿ ಕಳಿಸೋ ಸಂಪ್ರದಾಯ ಇದೆ. ಹಾಗಾಗಿ ಕುಂಕುಮ ಎಲ್ಲ ಹಚ್ಚಿದೆ. ನೋಡಿ, ಅವರು ಹೋಗ್ತಿದ್ದಾರೆ. ಅವರು ಹೋದ್ಮೇಲೆ ನಾನು ಊಟ ಮಾಡಿ ಪಾತ್ರೆ ಉಜ್ತಾಯಿದ್ದೀನಿ. ಪಾತ್ರೆ ಉಜ್ಜಿ ಮನೆಯಲ್ಲೆಲ್ಲ ಕಸ ಗುಡಿಸಿ ಬಟ್ಟೆ ಒಗೆದು ಎಲ್ಲ ಮುಗಿಸಿದಾದ್ಮೇಲೆ ಜಮೀನಿಗೆ ಹೋಗೋದಿತ್ತು, ಹೊಲಕ್ಕೆ ಹೋಗೋದಿತ್ತು. ಹಾಗಾಗಿ ನಾನು ಬೇಗ ಕೆಲಸ ಮುಗಿಸ್ತಾಯಿದ್ದೀನಿ. ನಂದು 2 ಮಕ್ಕಳಿದ್ದಾರಲ್ಲ, ಹಾಗಾಗಿ ಬೇಗ ಮುಗಿಸ್ಕೊಂಡು ಬೇಗ ಕೆಲಸ ಮಾಡಿದ್ರೇ ಸರಿ ಆಗುತ್ತೆ, ಇಲ್ಲಾಂದರೆ ಇಲ್ಲ. ನೋಡಿ, ಅದಾದಮೇಲೆ ಮನೆಯಿಂದ ಹೊಲಕ್ಕೆ ಬಂದೆ. ಹೊಲಕ್ಕೆ ಬಂದಮೇಲೆ ಮಳೆ ಬಿದ್ದಿತ್ತು. ಗೋಧಿ ಎಲ್ಲ ಒಂತಲ್ಲಿಟ್ಟಿದ್ವಿ, ಎಲ್ಲ ಸೂಡು ಕಟ್ಟು ಒಂತಲ್ಲಿ ಇಕ್ಕಿದ್ವಿ. ಹಾಗಾಗಿ ಗೋಧಿ ಮೇಲೆ ನೀರಿದ್ವು. ಬಂದು ಎಲ್ಲ ತೆಗೆದುಬಿಟ್ವಿ. ನೋಡಿ, ತಾಡ್ಪತ್ರೆ ಎಲ್ಲ ತೆಗಿತಾಯಿದ್ದೀವಿ. ಇನ್ನೂ ಇಷ್ಟಿದೆ ಕೊಯ್ಯೋದು, ಇಷ್ಟು ಆಗ್ಯದ. ಹಿರಿಯರು ಆವಾಗ ಒಂದೊಂದು ಗಾದೆ ಹೇಳ್ತಿದ್ರು, ಅದು ನನಗೆ ಇವಾಗ ನೆನಪಾಯಿತು. ಮಳೆ ಆದರೆ ಬೆಳೆ ಇಲ್ಲ, ಬೆಳೆ ಇದ್ದಾಗ ಫಲ ಇಲ್ಲ. ಬೆಳೆಗೆ ಲಾಭಕ್ಕಿಂತ ನಷ್ಟನೇ ಆದರೂ ಕೆಲಸ ಮಾಡ್ತಾ ಇರೋನು ರೈತ ಮಾತ್ರನೇ. ಲಾಭ ನಷ್ಟ ಅಂತ ನೋಡದೆ ತನ್ನ ಕಾಯಕನ ಮಾಡೋದು ರೈತ ಮಾತ್ರನೇ. ನೋಡಿ, ಎಷ್ಟೊಂದು ನೀರಿದೆ. ನನಗೊಬ್ಳಿಗೆ ಆಗಲ್ಲ ಅಂತ ನಾನು ಪಕ್ಕದಲ್ಲಿ ಜಮೀನಲ್ಲಿ ಕೆಲಸ ಮಾಡೋರಿಗೆ ಇಬ್ಬರಿಗೂ ಕರೆದಿದ್ದೆ. ನಮ್ಮ ಜಮೀನಲ್ಲಿ ಕೆಲಸ ಮಾಡೋ ಹುಡುಗಗೆ ಸ್ವಲ್ಪ ಆರಾಮಿರಲಿಲ್ಲ, ಹಾಗಾಗಿ ಹಾಸ್ಪಿಟಲ್ಗೆ ಹೋಗಿದ್ದ. ನೋಡಿ, ಇಷ್ಟೊಂದಿದೆ. ಇಲ್ಲಿ ನೀರು ನಿಂತ್ಕೊಂಡಿತ್ತು. ನೋಡಿ ಹೇಗೆ ತೆಗ್ಗಾಗಿದೆ, ನೀರು ಒಳಗೆ ಇಳ್ದಾವ. ನೋಡಿ, ಇಲ್ಲಿ ನೀರು ನಿಂತಿದ್ದಾವೆ ನೋಡಿ. ಇದೇ ರೈತರ ಜೀವನ. ಈ ಥರ ಮಳೆ ನೀರು ಈ ಥರ ಗೋಧಿ ತೊಯ್ದ್ರೆ ಈ ಗೋಧಿ ಮಾಡೋಕ್ಕೆ ಬರಲ್ಲ. ಚಪಾತಿ ಅಂತೆ ಜಿಗಿ ಇರೋಲ್ಲ. ಹೇಗಿದೆ ಅಂತ ನೋಡಿ. ರೈತರ ಜೀವನ ತುಂಬ ಕಷ್ಟ. ಇನ್ನೂ ಇಷ್ಟು ಮಾಡಿದ್ದೀವಿ, ಕೊಯ್ದಿದ್ದೀವಿ. ಇವಾಗ ಇನ್ನು ಈ ಕಡೆ ಇರೋದು ಕೊಯ್ಬೇಕು. ಈ ಕಡೆ ಇರೋದಷ್ಟು ಇನ್ನೂ ಕೊಯ್ಬೇಕು. ನೋಡಿ, ಇನ್ನೂ ಇಷ್ಟಿದೆ. ಅದಾದಮೇಲೆ ಹಸುಗಳಿಗೆ ನೀರು ಕುಡಿಸ್ಲಿಕ್ಕೆ ಯಾರು ಇರಲಿಲ್ಲ. ಮತ್ತು ಅವರಿಗೆ ಇದ್ರಲ್ಲ, ಅವರೇ ಸ್ವಲ್ಪ ನೀರು ಕುಡಿಸು ಅಂದರೆ ಕುಡಿಸಿದ್ರು. ಅವು ಎತ್ತುಗಳೆಲ್ಲ ತುಂಬ ದೊಡ್ಡವಿದ್ದಾವೆ. ನಮ್ಮ ಹಿಡ್ಕೊಂಡು ಕುಡಿಸೋಕ್ಕೋ ಮಾಡೋಕ್ಕೋ ಅದೆಲ್ಲ ಆಗಲ್ಲ, ಹೊಡೆಯುತ್ತೆ ಎತ್ತುಗಳೆಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ರೈತರ ಜೀವನ ಅಂದರೆ ಸುಮ್ಮನೆ ಅಲ್ಲ, ತುಂಬಾ ಕಷ್ಟಪಡಬೇಕು. ನಮ್ಮ ಮಣ್ಣಿನ ಸೊಗಡು ಮತ್ತು ಹಳ್ಳಿ ಜೀವನ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ.
ನಿಮ್ಮ ಈ ಒಂದು ಸಣ್ಣ ಪ್ರೋತ್ಸಾಹ ನನಗೆ ತುಂಬಾ ಶಕ್ತಿ ಕೊಡುತ್ತದೆ. ಅದಾದಮೇಲೆ ಮನೆಗೆ ಬಂದು ಬಟ್ಟೆ ಎಲ್ಲ ಒಗೆದಿದ್ದೆ, ಹಾಗಾಗಿ ಅಷ್ಟನ್ನು ಮಡಚಿದ್ದೆ. ಮಕ್ಕಳೆಲ್ಲ ಆಟ ಆಡ್ತಿದ್ರು ಹೊರಗೆ. ನಾನು ಫಟಾಫಟ ಕೆಲಸ ಮುಗಿಸ್ಕೊಳ್ಳೋಣ ಅಂತ ನಾನು ಸ್ಟಾರ್ಟ್ ಮಾಡಿದೆ ನನ್ನ ಕೆಲಸನ. ಬಂದ ತಕ್ಷಣ ಮತ್ತು ಮಕ್ಕಳು ಬಂದರೆ ಕೆಲಸ ಮಾಡೋಕ್ಕೆ ಬಿಡಲ್ಲ, ಹಾಗಾಗಿ ಬೇಗ ಮುಗಿಸ್ಕೊಳ್ಳೋಣ ಅಂತ ನಾನು ಮುಗಿಸ್ತಾ ಇದ್ದೀನಿ. ಇಷ್ಟು ಮುಗಿದ ಮೇಲೆ ಸಾಯಂಕಾಲಕ್ಕೆ ಅಡುಗೆಗೆ ಚಪಾತಿ, ಪಲ್ಯ ಮತ್ತು ಸಾಂಬಾರು, ಅನ್ನ ಮಾಡ್ದಾದ್ಮೇಲೆ ಸಾಯಂಕಾಲ ಹಸುಗಳಿಗೆ ಮಾಡಲಿಕ್ಕೆ ಒಂದು ಸ್ವಲ್ಪ ಹಗ್ಗ ರೆಡಿ ಮಾಡಿಕೊಂಡ್ರು. ಅದು ಹೆಸರುಗಳು ನಂಗೆ ಗೊತ್ತಿಲ್ಲ, ಹಾಗಾಗಿ ಹಗ್ಗ ಅಂತ ಹೇಳ್ತಾ ಇದ್ದೀನಿ. ಕಟ್ಟಲಿಕ್ಕೆ ನೈಟ್ 9 ಗಂಟೆ ಆಗಿತ್ತು, ಇನ್ನೂ ಮಾಡ್ತಾಯಿದ್ರು. ನಾನು ರೈತರ ಜೀವನ ಅಂದರೆ ಇಷ್ಟು ಕಷ್ಟ ಅಂತ ತೋರ್ಸೋಕ್ಕೆ ಮಾಡ್ತಾ ಇರೋದು ವಿಡಿಯೋ. ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಮರೆಯದೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಜೀವನದಲ್ಲಿ ಯಾವತ್ತೂ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಕಷ್ಟಪಟ್ಟರೆ ಖಂಡಿತ ಪ್ರತಿಫಲ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಜವಾನ್, ಜೈ ಕಿಸಾನ್.